ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಾಂಕನ ಮಾರ್ಚ್ 2023 DSRTಯಿಂದ ಬಿಡುಗಡೆ ಮಾಡಿರುವಂತಹ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಏಕೆಂದರೆ ಇದು DSRT ಬೋರ್ಡಿಂದ ಬಿಟ್ಟಿರುವಂಥದ್ದು. ಫೈನಲ್ ಎಕ್ಸಾಮ್ಗೂ ಕ್ವಶನ್ ಪೇಪರ್ ಅಲ್ಲಿಂದನೇ ಬರುತ್ತೆ. ಹಾಗಾಗಿ ವಿಡಿಯೋನ ನೋಡಿ ಪ್ರಾಕ್ಟೀಸ್ ಮಾಡಿಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಉತ್ತರವನ್ನು ಬರೆಯಿರಿ. 8 ಪ್ರಶ್ನೆಗಳಿರುತ್ತೆ. ಫಸ್ಟ್ ಕ್ವಶನ್, ಅಹೋಮ್ ರಾಜವಂಶದ ಸ್ಥಾಪಕ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ ಇದೆ ಮಕ್ಕಳ. ಸುಕಾಫಾ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಎರಡನೇದು, ರಕ್ತ ಮತ್ತು ಉಕ್ಕಿನ ತತ್ವವನ್ನು ಪ್ರತಿಪಾದಿಸಿದವರು ಅಂತ ಹೇಳಿ ಕೇಳಿದ್ದಾರೆ. ಈ 4 ಆಪ್ಷನ್ನಲ್ಲಿ ಬಿಸ್ಮಾರ್ಕ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮೂರನೇ ಪ್ರಶ್ನೆ, ನೌಕಾಪಡೆಯ ಮುಖ್ಯಸ್ಥರನ್ನು ಹೀಗೆನ್ನುತ್ತಾರೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಅಡ್ಮಿರಲ್ ಅಂತ ಹೇಳಿ ಕರೆಯುವಂಥದ್ದು ನೌಕಾಪಡೆಯ ಮುಖ್ಯಸ್ಥರಿಗೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್, ಭಾರತೀಯ ಸಮಾಜದ ಆಧಾರ ಸ್ತಂಭ ಈ ಸಮುದಾಯವಾಗಿದೆ. ಸೊ ಈ 4ರಲ್ಲಿ ಗ್ರಾಮ ಸಮುದಾಯ ಇಸ್ ದ ರೈಟ್ ಆನ್ಸರ್. 5ನೆಯ ಪ್ರಶ್ನೆ, ಕರ್ನಾಟಕದ ಪ್ರಾಚೀನ ನೀರಾವರಿ ವಿಧಾನ ಕೇಳಿದರೆ. ಇಲ್ಲಿ ಕೆರೆ, ಕಾಲುವೆ, ಬಾವಿ, ಕೊಳವೆ ಬಾವಿ ಇದೆ ಮಕ್ಕಳ. ಸೊ ಬಾವಿ ಪ್ರಾಚೀನ ನೀರಾವರಿ ವಿಧಾನ ಆಗಿರ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಜನರು ರಾಗಿಯನ್ನು ಹೆಚ್ಚಾಗಿ ಬಳಕೆ ಮಾಡುತ್ತಿದ್ದಾರೆ ಏಕೆಂದರೆ ಅಂತೇಳಿ ಕೇಳಿದ್ದಾರೆ. ಸೊ ಆ್ಯಕ್ಚುಲಿ 4 ಆಪ್ಷನಲ್ಲಿ ಉತ್ತಮ ಪೋಷಕಾಂಶವನ್ನು ಹೊಂದಿದೆ ಎನ್ನುವ ಸಲುವಾಗಿ ರಾಗಿಯನ್ನು ಹೆಚ್ಚಾಗಿ ಬಳಕೆ ಮಾಡಲಾಗ್ತಾ ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 7ನೇ ಪ್ರಶ್ನೆ, ಭಾರತೀಯ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣಗೊಂಡಂತಹ ವರ್ಷವನ್ನು ಕೇಳಿದರೆ. ಅದು 1949ರಲ್ಲಿ ರಾಷ್ಟ್ರೀಕರಣಗೊಳ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 8th ಕ್ವಶನ್, 1 ಕೋಟಿಗಿಂತ ಕಡಿಮೆ ಮೌಲ್ಯದ ದೂರುಗಳನ್ನು ಸ್ವೀಕರಿಸುವಂತಹ ಗ್ರಾಹಕ ವೇದಿಕೆ ಕೇಳಿದರೆ. ಇಲ್ಲಿ ರಾಜ್ಯ ಆಯೋಗ, ಜಿಲ್ಲಾ ಆಯೋಗ, ರಾಷ್ಟ್ರೀಯ ಆಯೋಗ, ಅಂತಾರಾಷ್ಟ್ರೀಯ ಆಯೋಗ ಕೇಳಿದರೆ. ಅದು ಜಿಲ್ಲಾ ಆಯೋಗ ಆಗಿರ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. 9ನೆಯ ಪ್ರಶ್ನೆ, ಮೌಂಟ್ ಅಬು ಬಳಿ ಮೊಹಮ್ಮದ್ ಗೋರಿಯನ್ನು ಸೋಲಿಸಿದ ರಾಜ ಯಾರು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಸರಿಯಾಗಿರುವಂತಹ ಉತ್ತರ ಮೂಲ ರಾಜ ಆಗಿರ್ತದೆ. ಹಾಗಾಗಿ ಮೂಲ ರಾಜ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ರಾಷ್ಟ್ರೀಯ ಭಾವೈಕ್ಯತೆ ಎಂದರೇನು ಅಂತ ಕೇಳಿದರೆ. ಒಂದು ರಾಷ್ಟ್ರದ ಜನರು ತಾವೆಲ್ಲ ಒಂದೇ ಎಂಬ ಮನೋಭಾವನೆ ಇರುವುದನ್ನು ರಾಷ್ಟ್ರೀಯ ಭಾವೈಕ್ಯತೆ ಅಂತ ಹೇಳಿ ಕರೆಯಲಾಗ್ತದೆ ಮಕ್ಕಳ. ನೆಕ್ಸ್ಟು 11ನೆಯ ಪ್ರಶ್ನೆ, ಮಲೆನಾಡು ಪ್ರದೇಶವು ಜೀವಿ ವೈವಿಧ್ಯತಾ ವಲಯವೆಂದು ಗುರುತಿಸಲ್ಪಟ್ಟಿದೆ ಏಕೆ ಅಂತ ಹೇಳಿ ಕೇಳಿದ್ದಾರೆ. ಯಾಕೆಂತ ಹೇಳಿದರೆ ಇಲ್ಲಿ ಸುಮಾರು 9,000ಕ್ಕೂ ಅಧಿಕ ಸಸ್ಯ ಹಾಗೂ ಪ್ರಾಣಿ ವೈವಿಧ್ಯಗಳಿದ್ದಾವೆ. ಹಾಗಾಗಿ ಅದನ್ನು ಜೀವ ವೈವಿಧ್ಯತಾ ವಲಯ ಅಂತೇಳಿ ಕರೆಯಲಾಗ್ತದೆ. ನೆಕ್ಸ್ಟು, ಕೈಗಾರಿಕಾ ಕ್ರಾಂತಿಯಿಂದ ಉದಯವಾದಂತಹ ವರ್ಗ ಯಾವುದು ಅಂತ ಕೇಳಿದರೆ. ಅದು ಬಂಡವಾಳಶಾಹಿ ವರ್ಗ ಆಗಿರ್ತದೆ. ನೆಕ್ಸ್ಟ್, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸ ಮಾಡಿಸುವ ಒಂದು ಕಲೆಯಾಗಿದೆ. ಈ ಹೇಳಿಕೆಯನ್ನು ನೀಡಿದವರು ಯಾರು ಅಂತ ಕೇಳಿದರೆ. JL ಏನ್ಸ್ ರವರು ಆಗಿರ್ತಾರೆ ಮಕ್ಕಳ. ನೆಕ್ಸ್ಟ್ 14ನೇ ಪ್ರಶ್ನೆ, ಶ್ರಮ ವಿಭಜನೆ ಎಂದರೇನು. ಸೊ ಶ್ರಮ ವಿಭಜನೆ ಅಂದರೆ ಕೆಲಸವನ್ನು ಹಂಚಿಕೊಂಡು ನಿರ್ವಹಿಸುವುದಕ್ಕೆ ಶ್ರಮ ವಿಭಜನೆ ಅಂತ ಹೇಳಿ ಕರೆಯಲಾಗ್ತದೆ. ನೆಕ್ಸ್ಟ್, ಕೈಗಾರೀಕರಣವನ್ನು ಯಾವುದು ಸೂಚಿಸುತ್ತದೆ ಅಂತ ಕೇಳಿದರೆ. ಕೈಗಾರೀಕರಣವು ಸರಕು ಮತ್ತು ಸೇವೆಗಳ ಉತ್ಪಾದನೆಗೆ ಬಳಸುವ ತಂತ್ರಜ್ಞಾನದಲ್ಲಿ ಉಂಟಾದ ಬದಲಾವಣೆಯ ಪ್ರಕ್ರಿಯೆಯನ್ನು ಅದು ಸೂಚಿಸ್ತದೆ. ನೆಕ್ಸ್ಟ್ 14ನೇದು, ಮಾನವ ಸ್ವತಂತ್ರವಾಗಿ ಜನಿಸಿದ ಆದರೆ ಎಲ್ಲೆಲ್ಲೂ ಸರಪಳಿಯಿಂದ ಬಂಧಿಸಲ್ಪಟ್ಟಿದ್ದಾನೆ ಎಂದು ಪ್ರಸಿದ್ಧ ಹೇಳಿಕೆಯನ್ನು ನೀಡಿದವರು ರೂಸೋ ಆಗಿರ್ತಾರೆ. ಇದಿಷ್ಟು ನಿಮಗೆ 1 ಅಂಕದ ಪ್ರಶ್ನೆಗಳಾಗಿರುತ್ತೆ. ನೆಕ್ಸ್ಟ್ ಥರ್ಡ್ ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ 2ರಿಂದ 4 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಲಿಕ್ಕೆ ಇದೆ. 17ನೇ ಪ್ರಶ್ನೆ, ರಾಜ್ಯಪಾಲರಾಗಲು ಇರಬೇಕಾದ ಅರ್ಹತೆಗಳು ಏನು. ಸೊ ಏನೆಲ್ಲ ಅರ್ಹತೆಗಳಿರಬೇಕು ಅಂತ ಹೇಳಿದರೆ, ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸು ಪೂರ್ಣಗೊಂಡಿರಬೇಕು, ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು, ಸಂಸತ್ತು ಅಥವಾ ರಾಜ್ಯ ಶಾಸಕಾಂಗದ ಸದಸ್ಯರು ಆಗಿರಲೇಬಾರದು. ಸೊ
ಸೊ ಅದಕ್ಕೆ ಆಪ್ಷನ್ ಕೊಟ್ಟು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಇರಬೇಕಾದಂಥ ಅರ್ಹತೆಗಳು ಏನು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಏನೆಲ್ಲ ಅರ್ಹತೆಗಳಿರಬೇಕು ಅಂದರೆ, ಮೊದಲನೇದಾಗಿ ಅವರು ಭಾರತದ ಪ್ರಜೆಯಾಗಿರಬೇಕು, ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು, ಮತ್ತು ರಾಷ್ಟ್ರಾಧ್ಯಕ್ಷರ ಅಭಿಪ್ರಾಯದಲ್ಲಿ ನ್ಯಾಯಯುತರಾಗಿರಬೇಕು. 18ನೇದು, ಧರ್ಮವು ಸಾಮಾಜೀಕರಣದ ಪ್ರಮುಖ ನಿಯೋಗಿಯಾಗಿದೆ ಹೇಗೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಧರ್ಮವು ನೈತಿಕತೆ, ಸಂಪ್ರದಾಯ, ಸಮಾಜ ಸೇವೆಗಳನ್ನು, ದಾನ ಧರ್ಮ ಅಳವಡಿಸಿಕೊಳ್ಳಲು ನೆರವಾಗ್ತದೆ, ಹಾಗಾಗಿ ಅದು ಸಾಮಾಜೀಕರಣದ ಪ್ರಮುಖ ನಿಯೋಗಿಯಾಗಿದೆ. ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಭಾರತದಲ್ಲಿ ಗ್ರಾಮ ಸಮುದಾಯವು ಮಹತ್ವದ್ದಾಗಿದೆ ಹೇಗೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾಕೆಂದರೆ ಗ್ರಾಮಗಳು ಭಾರತೀಯ ಸಮಾಜದ ಆಧಾರ ಸ್ತಂಭಗಳು, ಕೃಷಿಗೆ ಪ್ರಾಧಾನ್ಯತೆ ನೀಡ್ತದೆ, ಸಾಂಸ್ಕೃತಿಕ ಶ್ರೀಮಂತಿಕೆ, ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಕೊಡುಗೆ, ಸಾಮಾಜಿಕ ಜೀವನದ ಸಂಪೂರ್ಣ ಸಂಘಟನೆಯನ್ನು ಹೊಂದಿದೆ. 19ನೇದು, ದೆಹಲಿ ಸುಲ್ತಾನರ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದ್ದಾರೆ. ಅಧಿಕ ತೆರಿಗೆ ಭಾರತ ಜನರ ಮೇಲಿತ್ತು. ಸಾರಿಗೆ ಸಂಪರ್ಕದ ಕಷ್ಟವಾದುದರಿಂದ ಬೆಲೆಗಳು ಎಲ್ಲ ಭಾಗದಲ್ಲೂ ಏಕರೂಪದಲ್ಲಿರಲಿಲ್ಲ. ಕೃಷಿಯು ಸಂಪತ್ತಿನ ಮೂಲವಾಗಿತ್ತು. ದೆಹಲಿಯಲ್ಲಿ ಸುಲ್ತಾನರು ತಮ್ಮದೇ ಆದ ಕಾರ್ಖಾನೆಗಳನ್ನು ಹೊಂದಿದ್ದರು. ಚಿನ್ನ, ಬೆಳ್ಳಿ, ಸಾಮಗ್ರಿ ಕೈಗಾರಿಕೆ, ಕಸೂತಿ ಹಾಕುವಿಕೆ, ಬಟ್ಟೆ ತಯಾರಿಕೆ, ಬಣ್ಣ ಹಾಕುವಿಕೆ ಮೊದಲಾದ ಕೈಗಾರಿಕೆಗಳು ಇದ್ದವು. 20ನೆಯ ಪ್ರಶ್ನೆ, ನಮ್ಮ ರಾಜ್ಯದಲ್ಲಿ ಕಬ್ಬಿಣದ ಅದಿರು ಸಿಗುವಂತಹ ಪ್ರದೇಶಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಬಳ್ಳಾರಿ, ವಿಜಯನಗರ, ಚಿಕ್ಕಮಗಳೂರು, ಬಾಗಲಕೋಟೆ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಗದಗ ಜಿಲ್ಲೆಗಳು. ನೆಕ್ಸ್ಟ್, ತೃತೀಯ ವಲಯದ ಉದ್ಯೋಗಗಳು ಯಾವ್ಯಾವು ಅಂತ ಕೇಳಿದರೆ, 1 ಶಿಕ್ಷಣ, ಸಾರಿಗೆ ಸಂಪರ್ಕ, ಪ್ರವಾಸೋದ್ಯಮ, ವಿಮೆ, ಸಾರ್ವಜನಿಕ ಆಡಳಿತ. ನೆಕ್ಸ್ಟ್ 22ನೇ ಪ್ರಶ್ನೆ, ನೀವು ಆನ್ಲೈನ್ ವ್ಯಾಪಾರದಲ್ಲಿ ವಹಿಸಬೇಕಾದಂತಹ ಮುನ್ನೆಚ್ಚರಿಕೆಯ ಕ್ರಮಗಳು ಯಾವ್ಯಾವು? ವಸ್ತುಗಳು ಸುರಕ್ಷಿತವಾಗಿವೆ ಎಂಬುದನ್ನು ನೋಡಿಕೊಳ್ಳುವುದು, ಬೆಲೆ ಸರಿಯಾಗಿದೆಯೇ ಎಂಬುದನ್ನು ಪರೀಕ್ಷಿಸುವುದು, ವಸ್ತುವಿನ ಗುಣಮಟ್ಟ ಸರಿಯಿದೆಯೇ ಎಂಬುದನ್ನು ತಿಳಿದುಕೊಳ್ಳುವಂತೆ ಅಂತರ್ಜಾಲ ಪಾವತಿ, ಆನ್ಲೈನ್ ಪೇಮೆಂಟ್ ಸಮಯದಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸುವುದು. 23ನೇದು, ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವನ ಪಾತ್ರ ಪ್ರಮುಖವಾಗಿದೆ ಹೇಗೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅಸ್ಸಾಂನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಇತಿಹಾಸದಲ್ಲಿ ಶ್ರೀಮಂತ ಶಂಕರದೇವರ ಪಾತ್ರ ಬಹಳ ಮುಖ್ಯವಾಗಿದೆ, ಏಕೆಂದರೆ ಅವರ ಹೆಸರು ಭಾರತದಲ್ಲಿ ಸಂಸ್ಕೃತಿ ಮತ್ತು ಸಂಗೀತದಲ್ಲಿ ಹೊಸತನವನ್ನೇ ತರುವಲ್ಲಿ ಸಂಬಂಧಿಸಿದೆ. ಶಂಕರದೇವರ ಭಾಗವತವು ಸಂಸ್ಕೃತ, ಅಸ್ಸಾಮಿ ಮತ್ತು ಬೃಜಾವಳಿ ಭಾಷೆಗಳಲ್ಲಿವೆ. ಅಸ್ಸಾಂನಲ್ಲಿ ಅವರು ಪ್ರಾರಂಭಿಸಿದ ಭಕ್ತಿ ಚಳುವಳಿಯ ಭಾರತದ ಇತರ ಭಾಗಗಳ ಮೇಲೆ ಪ್ರಭಾವವನ್ನು ಹರಡುತ್ತದೆ. ಅವರು ಪ್ರಾರಂಭಿಸಿದ ಚಳುವಳಿಯನ್ನು ಸರಿಯಾಗಿ ಏಕಸರಣ ಧರ್ಮ ಅಥವಾ ವೈಷ್ಣವ ಚಳುವಳಿ ಎಂದೇ ಕರೆಯಲಾಯಿತು. ನಾವು ಕೃಷ್ಣನ ಮೇಲೆ ಅಚಲ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕು, ಅವನ ಮೇಲೆ ಹಾಡುಗಳನ್ನು ಹಾಡಬೇಕು, ಅದನ್ನು ಹೇಳುವ ಮೂಲಕ ನಾವು ಭಗವಂತನಲ್ಲಿ ಭಕ್ತಿ ಗಳಿಸಬೇಕು ಎಂಬುದು ಅವರು ಹೇಳುತ್ತಾರೆ. ಸೊ ಈ ರೀತಿ ಅವರದಷ್ಟು ಇದನ್ನು ನೀವು ಬರೆದ್ರೆ ಮಕ್ಕಳು ನಿಮಗೆ ಕಂಪ್ಲೀಟಾಗಿ ಅಂಕಗಳು ಸಿಗ್ತದೆ. 24ನೇ ಪ್ರಶ್ನೆ, ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ, ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಹೌದು, ಯಾಕೆಂದರೆ ಅದು ಭವಿಷ್ಯದ ಪೀಳಿಗೆಗಾಗಿ ಐತಿಹಾಸಿಕ ಸ್ಮಾರಕಗಳು ಬೇಕು. ಹಿಂದಿನ ಇತಿಹಾಸವನ್ನು ಪರಿಚಯಿಸಲು, ಭವ್ಯ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೋಗಲು, ನಾಡು ನುಡಿ ನಾಗರಿಕತೆಯನ್ನು ಅರಿಯಲು ನಮಗೆ ಅದು ಅವಶ್ಯಕವಾಗಿವೆ. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ 6 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಬರೀಲಿಕ್ಕಿದೆ. 25ನೇದು, ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳು ಯಾವ್ಯಾವು ಅಂತ ಕೇಳಿದ್ದಾರೆ. ಸೊ ಶಂಕರಾಚಾರ್ಯರು ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳನ್ನು ಆಳವಾಗಿ ಅಧ್ಯಯನ ಮಾಡಿ ಅದ್ವೈತ ಶಾಸ್ತ್ರವನ್ನು ಪ್ರಚಾರ ಮಾಡ್ತಾರೆ. ಅವರು ಲೌಕಿಕ ಜೀವನಕ್ಕೆ ಆದ್ಯತೆಯನ್ನು ನೀಡಲಿಲ್ಲ, ಬದಲಾಗಿ ಆಧ್ಯಾತ್ಮಿಕ ಜಗತ್ತಿಗೆ ಹೆಚ್ಚಿನ ಒತ್ತು ನೀಡ್ತಾರೆ. ಜಗತ್ತು ಮಾಯ, ಒಂದು ಭ್ರಮೆ ಎಂದು ಕರೀತಾರೆ. ಬ್ರಹ್ಮವೇ ಪರಮಸತ್ಯ. ಸಮಾಜದಲ್ಲಿರುವ ಜನರು ತಮ್ಮ ಆಂತರಿಕ ಆತ್ಮವನ್ನು ಅರಿತುಕೊಳ್ಳದೆ ಬಾಹ್ಯ ಪ್ರಪಂಚದಲ್ಲಿಯೇ ದೇವರನ್ನು ಹುಡುಕುತ್ತಾರೆ. ಶಂಕರಾಚಾರ್ಯರ ಪ್ರಕಾರ ಆತ್ಮ ಮತ್ತು ಪರಮಾತ್ಮ ಒಬ್ಬರೇ, ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ. ಸೊ ಈ ರೀತಿ ಇವೆಲ್ಲ ಪಾಯಿಂಟ್ಸನ್ನು ನೀವು ಬರಿತಾ ಹೋಗಿ ಮಕ್ಕಳು. ಆಲ್ರೆಡಿ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ ನೋಡಿ. ಇದಿಷ್ಟು ನಾನು ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ಸನ್ನು ಬಿಟ್ಟಿದ್ದೀನಿ. ಸೊ ಇದೇ ಪ್ಯಾಟ್ರನ್ನಲ್ಲೇ ಇರುತ್ತೆ ನೋಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಬಸವಣ್ಣನವರು ಮಾಡಿದಂತಹ ಕಲ್ಯಾಣ ಕಾರ್ಯಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಬಸವಣ್ಣನವರು ಆಗ
ಆಚರಣೆಯಲ್ಲಿದ್ದಂತಹ ಆಚರಣೆಗಳು, ಮೂಢನಂಬಿಕೆಗಳು ಮತ್ತು ಕುರುಡು ನಂಬಿಕೆಗಳನ್ನು ಖಂಡಿಸಿದರೆ ಸಮಾಜದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ತರುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ತಾರೆ. ದೇಹವು ದೇವಾಲಯ ಮತ್ತು ಅರಿವೇ ವೇಗುರು ಎಂಬ ಪರಿಕಲ್ಪನೆಯೊಂದಿಗೆ ಇಷ್ಟಲಿಂಗ ರೂಪದಲ್ಲಿ ಏಕದೇವರ ಕಲ್ಪನೆಯನ್ನು ಪ್ರತಿಪಾದಿಸ್ತಾರೆ. ಅವರು ಕಾಯಕ, ದಾನ ಮತ್ತು ಇಷ್ಟಲಿಂಗದಂತಹ ಹೊಸ ಪರಿಕಲ್ಪನೆಗಳನ್ನು ಹೊರತರ್ತಾರೆ. ಶಾಶ್ವತವಾದದ್ದು ನಾಶವಾಗ್ತದೆ, ಕ್ಷಣಿಕವಾದದ್ದು ಉಳಿಯುತ್ತದೆ, ದೇಹವು ಶಿವವಾಸಸ್ಥಾನ. ಬಸವಣ್ಣನವರು ಕಾಯಕವನ್ನು ಹೊತ್ತಿ ಹೇಳ್ತಾರೆ ಮತ್ತು ಕೆಲಸದ ಸಂಸ್ಕೃತಿಯ ತತ್ವವನ್ನು ಎತ್ತಿಡಿತಾರೆ. ಸೊ ಇಷ್ಟು ಪಾಯಿಂಟ್ಸನ್ನು ಬರೀಬೇಕಾಗಿಲ್ಲ, ಯಾಕೆಂದರೆ ಇದು 3 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಮಕ್ಕಳ. ಸೊ ಮಿನಿಮಮ್ ನೀವು 6 ಅಂಶಗಳನ್ನು ಬರೆದ್ರೆ ಸಾಕು. 6ರಿಂದ 7 ಅಂಶಗಳನ್ನು ಇಷ್ಟರಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ಯು ವಿಲ್ ಗೆಟ್ ಕಂಪ್ಲೀಟ್ 3 ಮಾರ್ಕ್ಸ್ ಆಗಿರ್ತದೆ ಮಕ್ಕಳ. ನೆಕ್ಸ್ಟ್ 26ನೇ ಪ್ರಶ್ನೆ, ಕರ್ನಾಟಕದ ಪ್ರಮುಖ ಬಂದರುಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ. ಮಂಗಳೂರು, ಮಲ್ಪೆ, ಭಟ್ಕಳ, ಹೊನ್ನಾವರ, ಕುಮಟ, ಅಂಕೋಲಾ, ಕಾರವಾರ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಭತ್ತ ಬೆಳೆಯಲು ಬೇಕಾದಂತಹ ಸೂಕ್ತ ಭೌಗೋಳಿಕ ಅಂಶಗಳನ್ನು ಪಟ್ಟಿ ಮಾಡಿ. ಸೊ ಉಷ್ಣವಲಯದ ಬೆಳೆಯಾಗಿದೆ. 27 ಡಿಗ್ರಿ ಉಷ್ಣಾಂಶ, 150ರಿಂದ 200 ಸೆಂಟಿಮೀಟರ್ ಮಳೆ, ಮೆಕ್ಕಲು ಮತ್ತು ಜೇಡಿ ಮಿಶ್ರಿತ ಮಣ್ಣು, ಸಮತಟ್ಟಾದ ಭೂಮಿ ಇರಬೇಕು ಭತ್ತವನ್ನು ಬೆಳೆಯಲಿಕ್ಕೆ. 27ನೇ ಪ್ರಶ್ನೆ, ಅರ್ಥವ್ಯವಸ್ಥೆಯಲ್ಲಿ ಬ್ಯಾಂಕುಗಳ ಪ್ರಾಮುಖ್ಯತೆಯನ್ನು ಕೇಳಿದ್ದಾರೆ ಮಕ್ಕಳ. ಸೊ ಇದು ಸಾರ್ವಜನಿಕ ಉಳಿತಾಯವನ್ನು ಸಂಗ್ರಹಿಸ್ತದೆ, ಬಂಡವಾಳ ಸಂಗ್ರಹಣೆಗೆ ಸಹಾಯಕವಾಗಿದೆ, ಚೆಕ್ಕುಗಳ ಮೂಲಕ ಹಣ ಸಂದಾಯ ಒದಗಿಸ್ತದೆ, ಚಾಲ್ತಿಯಲ್ಲಿರುವ ಮಾರುಕಟ್ಟೆಯ ಬಡ್ತಿ ದರದಲ್ಲಿ ಸಾಲವನ್ನು ನೀಡುತ್ತದೆ, ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯದ ಅಭಿವೃದ್ಧಿಗೆ ಸಹಾಯಕವಾಗಿದೆ, ಬೇಡಿಕೆ ಹುಂಡಿ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡುಗಳನ್ನು ಇದು ನೀಡುತ್ತದೆ, ಬ್ಯಾಂಕುಗಳ ಷೇರುಗಳ ಮೇಲೆ ಹಣ ಕೊಡುತ್ತದೆ, ಸಾಲ ಸೃಷ್ಟಿಯಲ್ಲಿ ಮತ್ತು ಪ್ರಮುಖ ಪಾತ್ರವನ್ನು ಇದು ವಹಿಸ್ತದೆ. ಸೊ ಇದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಮಗೆ ಉತ್ಪಾದನೆಯಲ್ಲಿ ಶ್ರಮದ ಪ್ರಾಮುಖ್ಯತೆಯನ್ನು ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಶ್ರಮವು ಬಹುಮುಖ್ಯವಾದ ಉತ್ಪಾದನಾ ಅಂಗವಾಗಿದೆ. ಇದರ ಇತರೆ ಉತ್ಪಾದನಾ ಅಂಗಗಳನ್ನು ಚುರುಕುಗೊಳಿಸುತ್ತದೆ. ಶ್ರಮವಿಲ್ಲದೆ ಯಾವುದೇ ವಸ್ತುವಿನ ಉತ್ಪಾದನೆ ಸಾಧ್ಯವಿಲ್ಲ. ಶ್ರಮವು ಉತ್ಪಾದನಾ ಅಂಗಗಳನ್ನು ಒಟ್ಟುಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶ್ರಮದ ಪೂರೈಕೆ ದೇಶದ ಅಭಿವೃದ್ಧಿಯನ್ನು ನಿರ್ಧರಿಸುತ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ, ನಿರ್ವಹಣೆಯ ಕಾರ್ಯಕ್ಷೇತ್ರಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳು. ಮೊದಲನೇದು ಯೋಜನೆ, ಸಂಘಟನೆ, ಸಿಬ್ಬಂದಿ ಪೂರೈಕೆ, ನಿರ್ದೇಶನ, ಸಂಯೋಜನೆ, ನಿಯಂತ್ರಣ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಮಾರುಕಟ್ಟೆಯ ಕಾರ್ಯಗಳನ್ನು ಪಟ್ಟಿ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಏನೆಲ್ಲ ಕೆಲಸ ಮಾರುಕಟ್ಟೆಯಲ್ಲಿ? ಖರೀದಿ, ಜೋಡಣೆ, ನೆಕ್ಸ್ಟ್ ಮಾರಾಟ, ವಿಕ್ರಯ, ಸಾಗಾಣಿಕೆ, ಶೇಖರಣೆ, ಉಗ್ರಾಣ, ಮಾರುಕಟ್ಟೆ ಸಂಶೋಧನೆ, ಶಿಷ್ಟೀಕರಣ, ವರ್ಗೀಕರಣ, ಮುದ್ರೆ ಮಾಡುವುದು, ನಷ್ಟ ಭರಿಸುವಿಕೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಮರಾಠ ಸಾಮ್ರಾಜ್ಯದ ಸ್ಥಾಪನೆಯು ಭಾರತೀಯ ಇತಿಹಾಸದಲ್ಲಿ ಹೊಸ ಅಧ್ಯಾಯವನ್ನೇ ತೆರೆಯಿತು, ಸಮರ್ಥಿಸಿ ಅಂತ ಕೇಳಿದ್ದಾರೆ. ಸೊ ಯಾಕೆ ಅಂದರೆ ರಾಷ್ಟ್ರದ ಸಮಗ್ರತೆಯನ್ನು ರಕ್ಷಿಸಲು ಮತ್ತು ಬಾಹ್ಯ ಆಕ್ರಮಣದಿಂದ ಅದನ್ನು ರಕ್ಷಿಸಲು ಮರಾಠರು ಮೊಘಲರೊಂದಿಗೆ ಹೋರಾಡ್ತಾರೆ. ಶಿವಾಜಿ ಮರಾಠ ರಾಜರಲ್ಲಿ ಅತ್ಯಂತ ಪ್ರಸಿದ್ಧರಾಗಿರ್ತಾರೆ. ಅವರು ರಾಜ್ಯವನ್ನು ವಿಸ್ತರಿಸುವಲ್ಲಿ ಮಾತ್ರವಲ್ಲ, ಉತ್ತಮ ಆಡಳಿತವನ್ನು ಮಾಡುವಲ್ಲಿ ಸಹ ಯಶಸ್ವಿಯಾಗ್ತಾರೆ. ಮಹಾರಾಷ್ಟ್ರದ ಪ್ರಸಿದ್ಧ ಸಂತರ ಬೋಧನೆಗಳು ಹಿಂದೂ ಧರ್ಮದ ರಕ್ಷಣೆ ಮತ್ತು ಮರಾಠ ಸಾಮ್ರಾಜ್ಯದ ಸ್ಥಾಪನೆಯ ಮೇಲೆ ಪ್ರಭಾವವನ್ನು ಬೀರ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ, ಭಾರತದ ಚುನಾವಣಾ ಪ್ರಕ್ರಿಯೆಯ ಹಲವು ಹಂತಗಳಿಂದ ಕೂಡಿದೆ, ಸ್ಪಷ್ಟೀಕರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಹೌದು, ಯಾಕೆಂತ ಹೇಳಿದ್ರೆ ಅಲ್ಲಿ ಹಲವಾರು ಹಂತಗಳಿದ್ದಾವೆ. ಮೊದಲನೇದಾಗಿ ಚುನಾವಣಾ ಅಧಿಸೂಚನೆ ಆಗಬೇಕು, ಅಭ್ಯರ್ಥಿಗಳ ಉಮೇದುವಾರಿಕೆ, ನಾಮಪತ್ರ ಪರಿಶೀಲನೆ, ನಾಮಪತ್ರ ಹಿಂಪಡೆಯುವಿಕೆ, ಚುನಾವಣಾ ಪ್ರಚಾರ, ಮತದಾನದ ದಿನ, ಮತ ಎಣಿಕೆ. ಇದಿಷ್ಟು ಹಂತಗಳನ್ನು ಅದು ಒಳಗೊಂಡಿರುತ್ತೆ. ನೆಕ್ಸ್ಟ್ 31ನೆಯ ಪ್ರಶ್ನೆ, ಇತ್ತೀಚಿನ ದಿನಗಳಲ್ಲಿ ಮಣ್ಣಿನ ಸವಕಳಿಯಿಂದಾಗಿ ಭೂಮಿಯ ಫಲವತ್ತತೆ ಕ್ಷೀಣಿಸುತ್ತಿದೆ. ನೀನೊಬ್ಬ ರೈತನಾದರೆ ಅದನ್ನು ನಿಯಂತ್ರಿಸುವಲ್ಲಿ ನಿನ್ನ ಪಾತ್ರವೇನು ಅಂತ ಹೇಳಿ ಕೇಳಿದ್ದಾರೆ. 1, ಅಡ್ಡಬದುಗಳ ನಿರ್ಮಾಣ, ಅವೈಜ್ಞಾನಿಕ ಬೇಸಾಯ ಅನುಸರಣೆ, ಅರಣ್ಯೀಕರಣ, ಪರ್ಯಾಯ ಬೆಳೆ ಅನುಸರಣೆ, ಮಣ್ಣು ಪರೀಕ್ಷೆ, ಹನಿ ಮತ್ತು ತುಂತುರು ನೀರಾವರಿ ಅನುಸರಣೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಯೇಸು ಕ್ರಿಸ್ತನ ಬೋಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ದೇವರು ಒಬ್ಬನೇ, ದಯಾಮಯನಾದ ದೇವರು, ಸರ್ವ ಜೀವರಾಶಿಗಳ ತಂದೆ, ಪ್ರತಿಯೊಬ್ಬರಲ್ಲೂ ಸಹೋದರ ಭಾವನೆ ಇರಬೇಕು, ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ, ಪರರಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ಇತರರಿಗೆ ಸೇವೆ ಸಲ್ಲಿಸಬೇಕು, ಮಾನವ ಸೇವೆಯು ದೇವರ ಸೇವೆಗೆ ಸಮನಾದದ್ದು, ಮಾನವ ತನ್ನ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟರೆ ದೇವರು ಅವನನ್ನು ಕ್ಷಮಿಸುತ್ತಾರೆ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿ, ನಿಮಗೆ ಹಾನಿ ಮಾಡುವ ಪ್ರಯತ್ನಿಸುವ ಜನರಿಗೆ ಒಳ್ಳೆಯದನ್ನೇ ಮಾಡಿ ಎಂಬುದು ಯೇಸು ಕ್ರಿಸ್ತರ ಬೋಧನೆಯಾಗಿರುತ್ತೆ.
ನೆಕ್ಸ್ಟ್ ಅವಿಭಕ್ತ ಕುಟುಂಬದ ಲಕ್ಷಣಗಳನ್ನು ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ಆನ್ಸರ್ ನೋಡಿ. ಸೊ ಇದಿಷ್ಟು ಅವಿಭಕ್ತ ಕುಟುಂಬದ ಗಾತ್ರ ದೊಡ್ಡದಾಗಿರುತ್ತದೆ. ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವವನ್ನು ಹೊಂದಿರ್ತಾರೆ. ಸದಸ್ಯರು ಸಾಮಾನ್ಯವಾಗಿ ಒಂದೇ ಚಾವಣಿಯಲ್ಲಿ ವಾಸಿಸುತ್ತಾರೆ. ಒಂದೇ ಅಡುಗೆ ಮನೆಯಲ್ಲಿ ಆಹಾರ ಸಿದ್ಧಪಡಿಸಿ ಸೇವಿಸುತ್ತಾರೆ. ಒಂದೇ ಧರ್ಮವನ್ನು ನಂಬುತ್ತಾರೆ. ಸ್ವಯಂಪೂರ್ಣ ಘಟಕವಾಗಿದೆ. ಹಿರಿಯ ಸದಸ್ಯರು ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ಹೊಂದಿರುತ್ತಾರೆ. ಇದಿಷ್ಟು ನಿಮಗೆ 3 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಬೇಕು. 34ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯ ಪರಿಣಾಮವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಏನೆಲ್ಲ ನೋಡಿ, ಇಲ್ಲಿದೆ ನೋಡಿ ನಿಮಗೆ ಅದು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು. ಇಲ್ಲಿ ನೋಡಿ, ಸ್ಕ್ರೀನ್ಶಾಟ್ ತಗೊಳ್ಳಿ ಮಕ್ಕಳ. ಇದಿಷ್ಟು ಪಾಯಿಂಟ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಥವಾ ಕ್ವಶನ್ನ ಮಾರ್ಕ್ ಮಾಡಿಕೊಂಡು ನಿಮ್ಮ ಶಾಲೆಯಲ್ಲಿ ನೋಟ್ಸ್ ಕೊಟ್ಟಿರ್ತಾರಲ್ಲ ಅದೇ ಆನ್ಸರ್ಸ್ನ ಅಲ್ಲಿಗೆ ಬರೀಲಿಕ್ಕೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಆಪ್ಷನ್ ಕೊಟ್ಟು ಧಾರ್ಮಿಕ ಸುಧಾರಣೆಗೆ ಕಾರಣಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಕ್ರೈಸ್ತ ಸನ್ಯಾಸಿಗಳು ಮತ್ತು ಪೋಪರ ಭೋಗ ಜೀವನ ಹಾಗೂ ರಾಜಕೀಯ ಆಸಕ್ತಿ, ಪಾಪಕ್ಷಮೆ ಹೆಸರಿನಲ್ಲಿ ಚರ್ಚಿನಿಂದ ಭ್ರಷ್ಟಾಚಾರ, ಅರಮನೆ ಹಾಗೂ ಚರ್ಚ್ ನಡುವಿನ ಅಧಿಕಾರಕ್ಕೆ ತಿಕ್ಕಾಟ, ವೈಜ್ಞಾನಿಕ ದೃಷ್ಟಿಕೋನ ಉದಯ, ಮೂಲ ಹೀಬ್ರೂ ಭಾಷೆಯಿಂದ ಬೈಬಲನ್ನು ಇತರೆ ಭಾಷೆಗಳಿಗೆ ಭಾಷಾಂತರಿಸಿದ್ದರಿಂದ ಚರ್ಚ್ ವಿರೋಧಿಸಿತು, ಹೊಸ ರಾಷ್ಟ್ರೀಯ ಪ್ರಭುತ್ವಗಳ ಉದಯ ಹಾಗೂ ಧರ್ಮಾಭಿಮಾನಕ್ಕಿಂತ ರಾಷ್ಟ್ರಾಭಿಮಾನವೇ ದೊಡ್ಡದು ಎಂಬುದು ತಿಳುವಳಿಕೆಯಾಯಿತು. ನೆಕ್ಸ್ಟ್ 35ನೇದು, ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವದ ಕೊಡುಗೆಯನ್ನು ನೀಡುತ್ತವೆ, ವಿಶ್ಲೇಷಿಸಿ ಅಂತ ಕೇಳಿದ್ದಾರೆ. ಹೌದು, ಏಕೆಂದರೆ ಉದ್ಯೋಗವನ್ನು ವೃದ್ಧಿ ಮಾಡ್ತದೆ, ಕಚ್ಚಾ ವಸ್ತುಗಳ ಸದ್ಬಳಕೆ, ಕೃಷಿಗಳ ಪೂರೈಕೆ, ವಿದೇಶಿ ವಿನಿಮಯ, ಸಂಪನ್ಮೂಲಗಳ ಸದ್ಬಳಕೆ, ಮಾರುಕಟ್ಟೆ ಅಭಿವೃದ್ಧಿ, ದೇಶದ ರಕ್ಷಣೆ. ಸೊ ಈ ಪ್ರಶ್ನೆಗೆ ಆಪ್ಷನನ್ನು ಕೊಟ್ಟಿದ್ದಾರೆ. ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ, ವಿಶ್ಲೇಷಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಹೌದು, ಸೂಕ್ತ ವಾಯುಗುಣ, ನೀರಿನ ಪೂರೈಕೆ, ಸಾರಿಗೆ ವ್ಯವಸ್ಥೆ, ಕಾರ್ಮಿಕರ ಲಭ್ಯತೆ, ವಿಶಾಲ ಮಾರುಕಟ್ಟೆ, ತಂತ್ರಜ್ಞಾನ, ಕಚ್ಚಾ ವಸ್ತುಗಳ ಲಭ್ಯತೆ. ನೆಕ್ಸ್ಟ್ 36ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ವ್ಯವಸ್ಥೆ ಸಮೃದ್ಧವಾಗಿತ್ತು ಎಂದು ಹೇಗೆ ಹೇಳುವಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಅದಕ್ಕೆ ನೋಡೋಣ ಆನ್ಸರು. ಸೊ ಯಾಕೆಂದರೆ ಭೂಕಂದಾಯ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು. ವೃತ್ತಿ ತೆರಿಗೆ, ಮನೆಗಂದಾಯ, ದಾರಿ ಸುಂಕ, ವಾಣಿಜ್ಯ ತೆರಿಗೆ, ಆಮದು ರಫ್ತು ತೆರಿಗೆ, ಸಾಮಾಂತರಿಂದ ಬರುವಂತಹ ಕಪ್ಪ ಕಾಣಿಕೆಗಳು ರಾಜ್ಯದ ಆದಾಯದ ಮೂಲಗಳಾಗಿದ್ದವು. ಕೈಗಾರಿಕೆ ಮತ್ತು ವಾಣಿಜ್ಯ ಕ್ಷೇತ್ರದಲ್ಲಿ ಮಹತ್ತರ ಪ್ರಗತಿಯನ್ನು ಸಾಧಿಸಿತು. ಮೆಣಸು, ಲವಂಗ, ಏಲಕ್ಕಿ ಮುಂತಾದ ಮಸಾಲೆ ಸಾಮಾನುಗಳನ್ನು, ಕಬ್ಬಿಣದ ಅದಿರು, ವಜ್ರ, ಕಲ್ಲು, ಸಕ್ಕರೆ, ಕಸ್ತೂರಿ, ಶ್ರೀಗಂಧ, ಸುಗಂಧ ದ್ರವ್ಯ ಮುಂತಾದವುಗಳನ್ನು ರಫ್ತು ಮಾಡ್ತಿದ್ದರು. ಬಟ್ಟೆ ನೇಯ್ಗೆಯು ಮುಖ್ಯ ಕೈಗಾರಿಕೆಗಳಾಗಿದ್ದವು. ಚಿನ್ನದ ವರಹ, ಗದಣ್ಯ ಮತ್ತು ಪಗೋಡ, ಬೆಳ್ಳಿಯ ತಾರ, ತಾಮ್ರದ ಪಣ, ದುಡ್ಡು ಮತ್ತು ಕಾಸುಗಳು ಬಳಕೆಯಲ್ಲಿದ್ದವು. ಭಟ್ಕಳ, ಹೊನ್ನಾವರ, ಮಂಗಳೂರು ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಬಂದರುಗಳಾಗಿದ್ದವು. ಅರಬ್, ಚೀನಾ, ಪೋರ್ಚುಗಲ್ಲಾದ್ಯಂತ ವಿದೇಶಿ ವ್ಯಾಪಾರಿಗಳು ಸಾಮ್ರಾಜ್ಯ ಸಂಪರ್ಕವನ್ನು ಹೊಂದಿದ್ದರು. ನೆಕ್ಸ್ಟ್ 37ನೇ ಪ್ರಶ್ನೆ, ಭಾರತ ಸಂವಿಧಾನದ ಲಕ್ಷಣಗಳನ್ನ ಕೇಳಿದರು. ಸೊ ಅದು ಲಿಖಿತ ಮತ್ತು ಬೃಹತ್ ಸಂವಿಧಾನವಾಗಿತ್ತು. ಭಾಗಶಃ ನಮ್ಯ, ಭಾಗಶಃ ಅನಮ್ಯ ಸಂವಿಧಾನ, ಸಂಸದೀಯ ಸರ್ಕಾರ ಪದ್ಧತಿ, ಗಣತಂತ್ರ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ರಾಜನೀತಿ, ನಿರ್ದೇಶಕ ತತ್ವಗಳು, ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ, ಏಕಪೌರತ್ವ, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ದ್ವಿಸದನ ಶಾಸಕಾಂಗಗಳು. ಇದಿಷ್ಟು ಭಾರತ ಸಂವಿಧಾನದ ಲಕ್ಷಣಗಳಾಗಿದ್ದವು. ನೆಕ್ಸ್ಟ್ 38ನೇ ಪ್ರಶ್ನೆ, ನಿಮಗೆ ಒದಗಿಸಿರುವ ಕರ್ನಾಟಕ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ 5 ಗುರುತಿಸಲಿಕ್ಕೆ ಕೇಳಿದ್ದಾರೆ. ಇಲ್ಲಿಷ್ಟು 10 ಭಾಗಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನೀವು 5 ಗುರುತಿಸಬೇಕು. ಒಟ್ಟಾರೆ ನೀವು ಅಷ್ಟನ್ನು ಸಹ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು ಮಕ್ಕಳ. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನೋಡಿ, ಕೆನರಾ ತೀರ, ಮಧುಗಿರಿ ಬೆಟ್ಟ, ಕರ್ನಾಟಕದ ರಾಜಧಾನಿ ಬೆಂಗಳೂರು, ನವಮಂಗಳೂರು, ಕರ್ನಾಟಕದ ಉತ್ತರ ತುದಿ ಅವರದ್ದು ಬೆಳಗಾವಿ. ಸೊ ಪ್ರತಿಯೊಂದು ಇದಿಷ್ಟನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಇದರೊಳಗಡೆ ನಿಮಗೆ ಎಕ್ಸಾಮ್ಗೆ ಕೇಳ್ತಾರೆ. ಹಾಗಾಗಿ ನಿಮಗೆ ಈ ಒಂದು ಕ್ವಶನ್ ಪೇಪರ್ ಬಹಳ ಯೂಸ್ಫುಲ್ ಆಗಿದೆ. ಇದೇ ರೀತಿಯ ಮಾಡಲ್ ಕ್ವಶನ್ ಪೇಪರ್ಗಳು ಇನ್ನೊಂದಷ್ಟು ನಿಮಗೆ ಪ್ರಿಪೇರ್ ಮಾಡ್ತೀವಿ. ಎಲ್ಲವಕ್ಕೂ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.